ತಿಂಗಳು ಸರಿಯಾಗಿ ಬರೋದಿಲ್ಲ. ಗರ್ಭಿಣಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ನಾವು ಗರ್ಭಿಣಿ ಆಗೋದಕ್ಕೆ ಏನ್ ಮಾಡಬೇಕು? ಪ್ರೆಗ್ನೆನ್ಸಿಗಾಗಿ ಪ್ರಯತ್ನ ಪಡ್ತಾ ಇರೋ ಹಲವಾರು ಮಹಿಳೆಯರು ಕೇಳೋ ಸಾಮಾನ್ಯ ಪ್ರಶ್ನೆ ಇದು. ಡಾಕ್ಟರ್ ಅನುಪಮಾ ಸಂತೋಷ್, ಆಯುರ್ವೇದಿಕ್ ಫರ್ಟಿಲಿಟಿ ಡಾಕ್ಟರ್, ಅಂದರೆ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಚಿಕಿತ್ಸೆ ಕೊಡುವ ಆಯುರ್ವೇದ ವೈದ್ಯೆ. ಬೆಂಗಳೂರಿನಲ್ಲಿರುವ ನಮ್ಮ ಶ್ರೇಷ್ಠ ಆಯುರ್ವೇದಿಕ್ ಸೆಂಟರ್ ಅಲ್ಲಿ ನೂರಾರು ದಂಪತಿಗಳು ನಮ್ಮ ಚಿಕಿತ್ಸೆಯಿಂದ ಆರೋಗ್ಯವಂತ ಮಕ್ಕಳನ್ನ ಪಡ್ಕೊಂಡಿದ್ದಾರೆ. ಮೊದಲನೇದಾಗಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಿಲ್ಲ ಅಂದ್ರೆ ಅದಕ್ಕೆ ಏನ್ ಕಾರಣ ಅಂತ ನಾವು ತಿಳ್ಕೋಬೇಕು. ಈ ಕಾರಣಗಳನ್ನ ನಾವು ಸರಿಪಡಿಸದೇ ಇದ್ರೆ ಗರ್ಭಧಾರಣೆ ಖಂಡಿತ ಕಷ್ಟ ಆಗ್ಬೋದು. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ಅಂಡೋತ್ಪತ್ತಿ ಸಮಸ್ಯೆಗಳು, ಅಂದ್ರೆ ಓವ್ಯುಲೇಷನ್ ಪ್ರಾಬ್ಲಮ್. ಅಂಡಾಶಯದಿಂದ ಅಥವಾ ಓವರೀಸ್ ಅಂತ ನಾವೇನ್ ಹೇಳ್ತೀವಿ, ಅದರಿಂದ ಮೊಟ್ಟೆ ತಿಂಗಳು ಸರಿಯಾಗಿ ಬಿಡುಗಡೆ ಆಗದೆ ಇದ್ರೆ ಪೀರಿಯಡ್ ಕೂಡ ಇರೆಗ್ಯುಲರ್ ಆಗ್ಬೋದು, ರೆಗ್ಯುಲರ್ ಆಗಿ ಬರೋದಿಲ್ಲ. ಎರಡನೇ ಕಾರಣ ಏನಪ್ಪಾ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನ್ಗಳು ಏರುಪೇರಾಗಿರೋದು. ಥೈರಾಯ್ಡ್ ಇರ್ಬೋದು, ಈಸ್ಟ್ರೋಜನ್ ಇರ್ಬೋದು, ಪ್ರೊಲ್ಯಾಕ್ಟಿನ್ ಇರ್ಬೋದು, ಟೆಸ್ಟೋಸ್ಟೆರಾನ್ ಅಂತ ಹಲವಾರು ಹಾರ್ಮೋನ್ಗಳು ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆ ಅಥವಾ ಹೆಚ್ಚಿದ್ರೆ ಅದು ಕೂಡ ಪೀರಿಯಡ್ ಇರ್ರೆಗ್ಯುಲರ್ ಆಗಿರೋದಕ್ಕೆ ಕಾರಣ ಆಗ್ಬೋದು ಮತ್ತು ಗರ್ಭಿಣಿ ಆಗೋದಕ್ಕೆ ಕಷ್ಟ ಆಗಬಹುದು. ಮೂರನೇ ಕಾರಣ ಏನು ಅಂದರೆ ಗರ್ಭಾಶಯದ ಅಥವಾ ಅಂಡಾಶಯದ ಸಮಸ್ಯೆಗಳು, ಅಂದರೆ ಫೈಬ್ರಾಯ್ಡ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್, PCOS ಅಂತ ನೀವು ಕೇಳಿರ್ಬೋದು. ಇಂಥ ಸಮಸ್ಯೆಗಳಿಂದ ಕೂಡ ನಿಮ್ಮ ಪೀರಿಯಡ್ ಏರುಪೇರು ಆಗಬಹುದು, ರೆಗ್ಯುಲರ್ ಆಗಿ ಬರದೇ ಇರಬಹುದು. ನಾಲ್ಕನೇ ಮತ್ತು ಅತ್ಯಂತ ಸಾಮಾನ್ಯವಾದ ಕಾರಣ ಏನಪ್ಪ ಅಂದರೆ ಆಹಾರ ಮತ್ತು ಜೀವನ ಶೈಲಿ ಸರಿಯಾಗಿ ಇಲ್ಲದೆ ಇರೋದು. ಹೆಚ್ಚಾಗಿ ಹೊರಗಡೆ ಆಹಾರ ತಿನ್ನೋದು, ಹೆಚ್ಚಿನ ಸ್ಪೈಸ್ ಅಥವಾ ಸ್ಟ್ರೆಸ್ಸು, ಒತ್ತಡದ ಬದುಕು, ನಿದ್ದೆ ಸಾಕಾಗದೇ ಇರೋದು, ನೈಟ್ ಶಿಫ್ಟ್ ಮಾಡೋದು, ತೂಕ ಹೆಚ್ಚಾಗಿರೋದು ನಿಮ್ಮ ಪೀರಿಯಡ್ಸ್ ಇರೆಗ್ಯುಲರ್ ಮಾಡ್ಬೋದು ಮತ್ತು ನಿಮ್ಮ ಗರ್ಭಧಾರಣೆ ಸಾಧ್ಯತೆ ಮೇಲೆ ಗಂಭೀರವಾದ ಪರಿಣಾಮ ಬೀರಬಹುದು. ಸರಿಯಾದ ಕಾರಣ ಕಂಡು ಹಿಡಿದು ಅದಕ್ಕೆ ಪರಿಹಾರ ಮಾಡಿದ್ರೆ ಪ್ರೆಗ್ನೆಂಟ್ ಆಗೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ನಿಮ್ಮ ವೈದ್ಯರನ್ನ ಭೇಟಿ ಮಾಡಿ ಮತ್ತು ನಿಮ್ಮ ಪೀರಿಯಡ್ ಏರುಪೇರಾಗಿರೋದಕ್ಕೆ ಏನು ಕಾರಣ, ಯಾಕೆ ರೆಗ್ಯುಲರ್ ಆಗಿಲ್ಲ ಅನ್ನೋ ಕಾರಣನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಚಿಕಿತ್ಸೆ ಪಡೆದಾಗ ಗರ್ಭಧಾರಣೆ ಸಾಧ್ಯತೆ ಹೆಚ್ಚು ಮಾಡ್ಕೊಳ್ಳಿ. ಈ ವಿಷಯದಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ನಮ್ಮ ವಾಟ್ಸಾಪ್ ನಂಬರ್ಗೆ ಖಂಡಿತ ಮೆಸೇಜ್ ಮಾಡ್ಬೋದು. ಧನ್ಯವಾದಗಳು.